ಕಳ್ಳ ಜೋತ ಒಡನ್ ಮಾಡಪ್ಪ ಕಾರಭೈರವೇಶ್ವರ ಮಾಮಿ ಜೋತ ಮಡಿ ಮಡಿ ಮಾಮಿ ಮಡಿ ಹೊಟ್ಟೋಯ್ತು ನಾವು ಅಪ್ಪುಗೆ ಟ್ರೈನ್ ಹೊಟ್ಟೋಯ್ತು ಅಪ್ಪು ಮಧುರಡೆ ತಿಂತಾವಳಿ ಟ್ರೈನಲ್ಲಿ ಮಧುರಡೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಯಶು ವ್ಲಾಗ್ಸ್ ಕನ್ನಡ. ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಾ ಇರೋಂಥದ್ದು. ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಯಶಿಗೂ ಕೂಡ ರೆಡಿ ಮಾಡಿದ್ದೀನಿ. ಇವತ್ತು ಆರತಿ ಉಕ್ಕುಡಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೂ ಕೂಡ ಎಲ್ಲ ಸಿದ್ಧತೆನ ಮಾಡ್ಕೊತಾ ಇದ್ದೀನಿ. ಎಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಮನೆ ದೇವರಿಗೆ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ನಾನು ಮನೆಯಲ್ಲಿ ಬಟ್ಟೆಗಳಾಗಲಿ ಪಾತ್ರೆಗಳಾಗಲಿ ಎಲ್ಲನೂ ಹಂಗೆ ಬಿಟ್ಬಿಟ್ಟು ಹೋಗೋದಿಲ್ಲ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಅಲ್ಲೂ ಕೂಡ ಪೂಜೆನ ಮಾಡಿಬಿಟ್ಟು ಹೋಗೋ ಅಂಥದ್ದು. ಹಾಗಾಗಿ ಇವಾಗ ದೇವ್ರದ್ದು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಕೂಡ ಅಂಟಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಯಶು ಕೂಡ ಎದ್ದು ಆಟ ಆಡ್ತಾ ಇದ್ಲು. ಇನ್ನು ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಇವಾಗ ಟಿಫನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಹೊರಗಡೆ ಅಷ್ಟು ಊಟ ಸೆಟ್ ಆಗೋದಿಲ್ಲ, ಟಿಫನ್ ಆಗಲಿ ಊಟ ಆಗಲಿ. ಹಂಗಾಗಿ ಒಂದು ಬಾಕ್ಸ್ಗೆ ಹಾಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಪುಳಿಯೋಗರೆ ಚಿತ್ರಾನ್ನ ಈ ಥರದ್ದು ಏನಾದರೂ ಮಾಡ್ಕೊಂಡು ಹೋದರೆ ಸ್ವಲ್ಪ ಇರುತ್ತೆ. ಹಾಗಾಗಿ ಮಧ್ಯಾಹ್ನವರೆಗೂ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇರೋವಂಥದ್ದು. ಇನ್ನು ಯಶು ನೋಡ್ತಾ ಇರ್ಬೋದು, ನಾನು ಪೂಜೆ ಎಲ್ಲ ಮಾಡಿ ಬಂದಮೇಲೆ ಅವಳು ಕೂಡ ಪೂಜೆ ಮಾಡಲಿಕ್ಕೆ ಹೋಗ್ಬಿಟ್ಟು ಕೈ ಕೂಡ ಸುಟ್ಕೊಂಬಿಟ್ಲು. ಹಂಗಾಗಿ ಸ್ವಲ್ಪ ಹೊತ್ತು ಕೂಡ ಅಳ್ತಾ ನಿಂತಿದ್ಲು. ಆದ್ರೂ ಕೂಡ ಬಿಡೋದಿಲ್ಲ. ಗಂಧದ ಕಡ್ಡಿ ಹಚ್ಚಿರ್ತೀವಲ್ಲ ಅದನ್ನ ಹೋಗಿ ಮುಟ್ಟೋದು ಆ ಥರ ಎಲ್ಲ ಮಾಡ್ತಾಳೆ ಅವಳು. ಪಟಾಕಿ ಅಂತೇಳಿ ಅಂದ್ಕೊಂಬಿಟ್ಟಿದ್ದಾಳೆ. ಇವಾಗ ದೇವ್ರದ್ದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ಲು. ಅವಳ ಪಾಳ್ಗೆ ಅವಳು ಆಟ ಆಡಲಿ ಅಂತೇಳಿ ನಾನು ಕೂಡ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಆಲ್ರೆಡಿ ತುಂಬ ಜನ ರಶ್ ಆಗಿಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲೇ 7:30 ಆಗೋಗ್ತೈತೆ ಟೈಮಿಂಗ್ಸು. ಹಂಗಾಗಿ ರಜಾ ಇರುತ್ತಲ್ವ, ಎಲ್ಲರೂ ಕೂಡ ಬಂದಿರ್ತಾರೆ. ಉಕ್ಕಡ ಅಂತ ಹೇಳಿದ್ರೆ ಅದು ತಡೆ ಹೊಡಿಲಿಕ್ಕೆ ತುಂಬಾ ಫೇಮಸ್ಸು. ಹಂಗಾಗಿ ಎಲ್ಲ ಹೋಗಿರ್ತಾರೆ. ಓಡಾಯ್ತು ಕಳಿ ನಾವು ಟ್ರೈನಲ್ಲಿ ಐತಾ ಇದ್ದೀವಿ. ಹಾಕೋ ಬೈ ಮಾಡಿ ಮಾಡಿ ಬೈ ಮಾಡಿ. ಹೋಯ್ತದೆ ಟ್ರೈನು, ಮಾಡಿ ಹೋಯ್ತದೆ, ಮಾಡಲೇ ಅಪ್ಪು. ಬೈ ಬೈ ಮಾಡಿ 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 ಕೇಳಿ ಮಾಡಿ ಮಾಡಿ. ಬಾಯ್ ಬಾಯ್ ಟ್ರೈನು, ಬಾಯ್ ಬಾಯ್ ಮಾಡಿ ಮಾಡು ಮಾಡಲೇ. ಈ ಕಲ್ ಮಾಡಿ, ಈ ಕಲ್ ಮಾಡಿ. ಬಾಯ್ ಬಾಯ್ ಟ್ರೈನು, ಬಾಯ್ ಬಾಯ್ ಟ್ರೈನು ಮಾಡು ಮಾಡಿ. ಹೋಯ್ತು ಹೋಗು, ಹೋಯ್ತು. ಮಾಡಿ ಮಾಡಿ ಇನ್ನೊಂದ್ಸಲಿ ಮಾಡಿ. ಗುಡ್ ಗರ್ಲ್. ಇನ್ನೊಂದ್ಸತಿ ಮಾಡಿ ಮಾಡಿ. ಹೊಂಟಾಯ್ತು ಹೊಂಟಾಯ್ತು. ಬಾಯ್ 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 ಬಾಯ್. ಇದೇ ಫಸ್ಟ್ ಸತಿ ಕರ್ಕೊಬತ್ತಿರೋದು ನನ್ನ ಮಗಳು. ಇನ್ನು ಯಶುನ ಇದೇ ಫಸ್ಟ್ ಟೈಮು ನಾನು ಟ್ರೈನ್ಗೆ ಕರ್ಕೊಂಬಂದಿರೋ ಅಂಥದ್ದು. ಅವಳು ಹುಟ್ಟಾಗಿಂದ ಯಾವತ್ತೂ ಕರ್ಕೊಬಂದಿರಲಿಲ್ಲ. ಹಂಗಾಗಿ ಒಂಥರ ಶಾಕ್ ಆಗಿಬಿಟ್ಟಿದ್ದಾಳೆ ನೋಡಿ ಅಂತಲೇ ಹೇಳ್ಬೋದು. ಇಷ್ಟು ದಿನ ಯಾವತ್ತೂ ಅವಳು ನೋಡಿರಲಿಲ್ಲ. ಏನು ಈ ಥರ ಉದ್ದಕ್ಕೆ ಹೋಗ್ತಿದೆಯಲ್ಲ, ಸೌಂಡ್ ಎಲ್ಲ ಮಾಡ್ತಾಯಿದೆ ಅಂತ ಹೇಳಿ ಆರನ್ನು ನೋಡಿದಕ್ಕೆ ಬೆಚ್ಚಿಬಿಟ್ಲು ಅಂತಲೇ ಹೇಳ್ಬೋದು. ತುಂಬಾ ಭಯ ಕೂಡ ಪಟ್ಕೊಂಡ್ಲು ಯಶು. ಹೊಟ್ಟೋಯ್ತು ನಾವು ಒಪ್ಪಿಗೆ ಟ್ರೈನ್ ಹೊಟ್ಟೋಯ್ತು. ದಾವಣಗೆರೆ ಇರಬೇಕಿದೆ. ಯಶವಂತಪುರ ಸ್ಟಾಪ್ ಐತೆ. ಗೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ. ಯಶುಮ ಯಶುಮ ಇಲ್ಲಿ ಯಶು ಇಲ್ಲಿ ತಗೊಳ್ಳೆ ಯಶುಮ. ಬೀಳ್ತೀವಿ 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 ಬೀಳ್ತೀವಿ. ಬೈ ಮಾಡಿ ಜನಗಳಿಗೆ.
ಬೇಡವಿ ಬಿಸಿಕುಳಿ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಮಾಡಿ ಎಲ್ಲರಿಗೂ ಬಾಯ್ ಮಾಡಿ ಅಪ್ಪು ಬಾಯ್ ಮಾಡಿ ಅಪ್ಪು ಬಾಯ್ ಮಾಡಿ. ಇನ್ನು ಇಷ್ಟವರೆಗೂ ಆಚೆಯಿಂದ ನೋಡ್ತಾ ಇದ್ಲಿ, ಇವಾಗ ಒಳಗಡೆನೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ. ಅವಳಿಗಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನನಗೆ ಫಸ್ಟು ಸೀಟು ಸಿಕ್ಕಿರಲಿಲ್ಲ, ಹಂಗಾಗಿ ಮೇಲ್ಗಡೆ ಕೂರಿಸ್ಕೊಂಡಿದ್ದೆ ಸೀಟ್ ಇದೆ ಅಂತ ಹೇಳ್ಬಿಟ್ಟು. ಅವಳು ಕೆಳಗಡೆ ಹೋಗ್ಬಿಡ್ತಾಳೆ ಅಂತೇಳಿ ಭಯ ನನಗೆ, ಹಂಗಾಗಿ ಅವಳನ್ನ ಮುಟ್ಟಕ್ಕೂ ಬಿಡ್ತಾ ಇಲ್ಲ, ಕೈನೂ ಸಹಿತ ಕಿತ್ತಾಕೋದು ಆ ಥರ ಎಲ್ಲ ಮಾಡ್ತಾವಳೆ. ಒಬ್ಬಳೇ ನಿಂತ್ಕೊತೀನಿ ಒಬ್ಬಳೇ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಟ್ರೈನ್ ಹಿಂಗೆ ಉಯ್ಯಾಲೆ ಥರ ಆಡ್ತಾಯಿದ್ರೆ ಅವಳಿಗೊಂಥರ ಖುಷಿ ಆಗ್ಬಿಟ್ಟಿತ್ತು. ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಯಶು. ಹೊರಗಡೆ ಇದು ಮಾಡಿದ್ದೀನಿ. ಅಪ್ಪು ಮಧುರಡೆ ತಿಂತಾವಳೆ ಟ್ರೈನಲ್ಲಿ, ಮಧುರಡೆ ಆಲ್ರೆಡಿ. ಇನ್ನು ಮಂಡ್ಯ ಸೈಡು ಮದ್ದೂರು ಸೈಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮದ್ದೂರೊಡೆ ಮಿಸ್ಸೇ ಇಲ್ಲ. ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮದ್ದೂರೊಡೆ. ಹಂಗಾಗಿ ಯಶುನ ಫಸ್ಟ್ ಟೈಮು ಕರ್ಕೊಂಬಂದಲ್ವ ಟ್ರೈನಲ್ಲಿ, ಹಂಗಾಗಿ ಅವಳಿಗೂ ಕೂಡ ಒಂದು ಕೊಡ್ಸೋಣ ಅಂತೇಳಿ ಕೊಡಿಸಿದ್ದೀನಿ. ಅವಳು ಇಷ್ಟಪಟ್ಕೊಂಡು ತಿಂತಾ ಇಲ್ಲ, ಅವಳಿಗಿನ್ನೂ ಅಷ್ಟಾಗಿ ಗೊತ್ತಾಗಲ್ಲ. ಹಂಗಾಗಿ ನನಗೆ ತಿನ್ನಿಸ್ಲಿಕ್ಕೆ ಟ್ರೈ ಮಾಡ್ತಾವಳೆ. ನನಗೆ ಬೇಡ ನೀನೇ ತಿನ್ನು ಅಂತ ಹೇಳಿ ನನಗೆ ಕೈ ಹಿಡಿದು ತಿನ್ನಿಸ್ತಾ ಇದ್ಲು. ನಾನು ಬಲವಂತ ಮಾಡಿ ಕೊಡೋಕೆ ಹೋದೆ, ಅವಳು ತಿನ್ನಲೇ ಇಲ್ಲ. ಇನ್ನು ನಾವು ಕೂಡ ಅಷ್ಟೇ ಚಿಕ್ಕ ವಯಸ್ಸಿಂದನೂ ಈ ಟ್ರೈನ್ಗಳು, ಈ ಥರ ಬಸ್ಸು ಮತ್ತು ಟೆಂಪೋಗಳು ಈ ಥರದ್ರಲ್ಲೆಲ್ಲ ಹೋಗಬೇಕು ಅಂತೇಳಿ ತುಂಬಾ ಆಸೆ ಪಡ್ತಾ ಇದ್ವಿ ಚಿಕ್ಕ ಹುಡುಗರಲ್ಲಿ. ಆವಾಗೆಲ್ಲ ನಮಗೆ ಅಷ್ಟೊಂದು ಹೋಗ್ಲಿಕ್ಕೆ ಎಲ್ಲೂ ಟೈಮ್ ಸಿಗ್ತಿರ್ಲಿಲ್ಲ, ಮತ್ತು ಯಾರೂ ಕರ್ಕೊಂಡು ಹೋಗೋರು ಇರಲಿಲ್ಲ. ಹಾಗಾಗಿ ನಾವೆಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಈ ನಡುವೆ ನಮಗೆ ದೊಡ್ಡವರಾದ್ಮೇಲೆ ನಮಗೆ ಬುದ್ಧಿ ಬಂದಮೇಲೆ ನಾವೆಲ್ಲ ಕಡೆ ಹೋಗ್ತಾರಂಥದ್ದು. ಹಂಗಾಗಿ ಇವಾಗ ನಮ್ಮ ಮಕ್ಕಳನ್ನು ಕೂಡ ತುಂಬಾ ಖುಷಿ ಪಡ್ತವೆ. ಅದನ್ನೆಲ್ಲ ನೆನೆಸ್ಕೊತಾ ಇದ್ರೆ ನಾವು ಸಣ್ಣದ್ರಲ್ಲಿ ಇದೇ ಥರನೇ ಇಷ್ಟಪಡ್ತಾ ಇದ್ವಿ ಅಲ್ವಾ ಅಂತೇಳಿ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ಸೈಡೆಲ್ಲ ಯಾವಾಗ್ಲೂ ತುಂಬ ಗ್ರೀನರಿ ಆಗಿರೋದು. ಈ ನಡುವೆ ಎಲ್ಲ ಸ್ವಲ್ಪ ಒಣಗೋದಂಗೆ ಆಗ್ಬಿಟ್ಟಿದೆ. ಯಾಕೆ ಅಂತ ಅಂದರೆ ಇವಾಗ ಸಂಕ್ರಾಂತಿ ಟೈಮ್ ಅಲ್ವಾ, ಇವಾಗೆಲ್ಲ ಬೆಳೆಗಳನ್ನ ಕುಯ್ಯೋ ಟೈಮು. ಹಂಗಾಗಿ ಅಷ್ಟಾಗಿ ಹಸಿರು ಏನು ಕಾಣಿಸ್ತಾ ಇಲ್ಲ. ಮೊದಲು ಈ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನೇಚರ್ ಎಲ್ಲ ತುಂಬಾ ಚೆನ್ನಾಗಿರೋದು, ವೆದರು ಕೂಡ ಅಷ್ಟೇ ತುಂಬ ಖುಷಿ ಆಗೋದು ಈ ಕಡೆ ಸೈಡ್ ಹೋಗ್ಬೇಕಾದ್ರೆ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ನಾನು ಉಕ್ಕುಡಕ್ಕೆ ಇಲ್ಲ ಅಂತ ಹೇಳಿದ್ರು ಒಂದು 25ರಿಂದ 30 ಸರಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಆರತಿ ಉಕ್ಕಡ ಮಾರಮ್ಮ ಅಂತ ಹೇಳ್ಬಿಟ್ಟು ದೇವರು, ಮಾರಮ್ಮ ದೇವಿ ಆರತಿ ಉಕ್ಕಡ ಅಂತ ಹೇಳಿ ಪಾಂಡವಪುರದ ಹತ್ರ ಇರೋದು. ತುಂಬ ಅಂದರೆ ತುಂಬಾ ಫೇಮಸ್ ಆಗಿದೆ ಈ ದೇವಸ್ಥಾನ. ಇಲ್ಲಿ ಯಾರಾದರೂ ಮಾಟ ಮಂತ್ರ ಆ ಥರ ಏನಾದರೂ ಮಾಡಿದರೆ, ಇಲ್ಲ ನಮಗೆ ಕಣ್ಣು ದೃಷ್ಟಿ ಆಗಿದ್ದರೆ ಆ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿ ಪರಿಹಾರನೂ ಕೂಡ ಮಾಡಿಕೊಡ್ತಾರೆ. ಇಲ್ಲಿ ನಮ್ಮ ಕಣ್ಣು ಮುಂದೆನೇ ತಡೆ ಹೊಡೆದ್ಬಿಟ್ಟು ಪರಿಹಾರ ಮಾಡೋ ಅಂಥದ್ದು. ಎಲ್ರಿಗೂ ಒಂದೇ ಥರ ತಡೆನ ಹೊಡಿತಾರೆ. ನಮ್ಮ ಇಷ್ಟ, ನಾವು ಬಲಿ ತಡೆನಾದರೂ ಹೊಡೆಸ್ಕೊಬೋದು, ಇಲ್ಲ ಮೊಟ್ಟೆ ತಡೆನಾದರೂ ಹೊಡೆಸ್ಕೊಬೋದು. ಯಾವ ಥರ ಬೇಕಾದರೂ ಹೊಡೆಸ್ಕೊಬೋದು. ಇವಾಗ 3ರಿಂದ 4 ಹತ್ರ ಹೊಡಿತಾರೆ. ಮೊದಲೆಲ್ಲ ಒಂದೇ ಒಂದು 2-3 ಹತ್ರ ಹೊಡಿತಾಯಿದ್ರು. ಇವಾಗ ತುಂಬ ಫೇಮಸ್ ಆದಮೇಲೆ ಜಾಸ್ತಿ ಹತ್ರ ಹೊಡಿತಾರೆ ತಡೆನ. ಆದರೂ ನಾವು ರೆಗ್ಯುಲರಾಗಿ ಹೋಗೋದ್ರಿಂದ ನಾವು ಎಲ್ಲಿ ಯಾವಾಗಿಂದ ಮಾಡಿಸ್ತಾ ಇದ್ವಿ ಅಲ್ಲೇ ಪೂಜೆನ ಮಾಡಿಸ್ಕೊಂಬರೋ ಅಂಥದ್ದು. ದೇವಸ್ಥಾನ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಚಿಕ್ಕದು ದೇವಸ್ಥಾನ. 1-2-3 ಜನ ನಿಂತ್ಕೊಂಡು ಪೂಜೆ ಮಾಡೋ ಅಷ್ಟಿದೆ ಅಷ್ಟೇ. ಐನರ್ ಬಿಟ್ಟು ಬೇರೆ ಯಾರನ್ನೂ ಒಳಗಡೆ ಕೂಡೋದಿಲ್ಲ. ಹಂಗಾಗಿ ಆಚೆಯಿಂದನೇ ಪೂಜೆನ ಸಲ್ಲಿಸ್ಬೇಕು. ನಾವೇನೇ ಪೂಜೆ ಸಾಮಾನು ಹೂವು ಏನಾದ್ರು ಕೊಟ್ಟರೆ ಅವರೇ ಇಸ್ಕೊಂಡೋಗಿ ಹಾಕೋ ಅಂಥದ್ದು. ಮುಟ್ಲಿಕ್ಕೂ ಕೂಡ ಯಾರಿಗೂ ಅವಕಾಶ ಇಲ್ಲ, ಆ ಥರ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಂಗೆ ದೇವರು ಇರೋದು ಇಷ್ಟಿದೆ ಒಳಗಡೆ, ಆದರೆ ಅದ್ರ ಕೀರ್ತಿ ಮಾತ್ರ ಅಪಾರ ಅಂತಲೇ ಹೇಳ್ಬೋದು. ಹಂಗಾಗಿ ನಾವು ಕೂಡ ತಿಂಗಳಿಗೆ ಇಲ್ಲ ಅಂತಂದರೆ 3 ತಿಂಗಳಿಗೆ 6 ತಿಂಗಳಿಗೆ ಈ ಥರ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ನಮ್ಗೆ ಯಾವಾಗ ರಜೆ ಸಿಗುತ್ತೆ ಅವಾಗೆಲ್ಲ ಹೋಗಿ ಪೂಜೆನ ಮಾಡಿಸ್ಕೊಂಬರ್ತೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಂಗಾಗಿ ಯಶುಗೆ ನನಗೆ ತುಂಬಾ ಹುಷಾರಿಲ್ದಂಗೆ ಆಗ್ತಾಯಿತ್ತು. ಹಂಗಾಗಿ ನಾವು ಕೂಡ ಇವಾಗ ಹೋಗಿ ಒಂದು ತಡೆ ಹೊಡ್ಸ್ಕೊಂಡು ಬರೋಣ ಅಂತ ಹೇಳಿ ಯಶು ನಾನು ಇಬ್ಬರೇ ಹೋಗ್ತಾ ಇರೋಂಥದ್ದು. ಗಗನ್ನು ಸ್ಕೂಲ್ಗೆ ಹೋಗಿದ್ದ, ಶಿವು ಕೆಲ್ಸಕ್ಕೆ ಹೋಗಿದ್ರು. ಹಾಗಾಗಿ ಬೆಳಗ್ಗೆ ಬಂದರೆ ಬೆಂಗಳೂರಿಂದ ಆರಾಮಾಗಿ ಟ್ರೈನ್ಗಳು ವ್ಯವಸ್ಥೆ ಎಲ್ಲ ಇದೆ. 1-2-3 ಟ್ರೈನ್ಗಳು ಆರಾಮಾಗಿ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಪಾಂಡವಪುರ ಸ್ಟಾಪ್ ಇದೆ, ಅಲ್ಲಿಂದ ಉಕ್ಕುಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 10 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ಇವಾಗ 20 ರೂಪಾಯಿ ಮಾಡಿದ್ದಾರೆ. ಮೊದಲೆಲ್ಲ 5 ರೂಪಾಯಿ 10 ರೂಪಾಯಿ ಇತ್ತು. ಇವಾಗ ಸ್ವಲ್ಪ ಜನ ಎಲ್ಲ ಫೇಮಸ್ ಆದಮೇಲೆ ಸ್ವಲ್ಪ ರೈಟ್ ಎಲ್ಲ ದುಬಾರಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ತಡೆ ಹೊಡಿಲಿಕ್ಕೂ ಅಷ್ಟೇ. ಇಲ್ಲ ಅಂತ ಅಂದರೂ ಮೊದಲೆಲ್ಲ 5 ರೂಪಾಯಿ 3 ರೂಪಾಯಿ ಈ ಥರ ಎಲ್ಲ ಕೊಟ್ಟರೆ ಈಸ್ಕೊಳೋರು. ಈಗ 20 ರೂಪಾಯಿ 10 ರೂಪಾಯಿ ಈ ಥರ ಕೇಳ್ತಾರೆ. ಹಂಗಾಗಿ ಪ್ರತಿಯೊಂದು ಮೊಟ್ಟೆ ಹೊಡೆಯೋಕ್ಕೂ ಕೂಡ 10 ರೂಪಾಯಿನ ಕೇಳ್ತಾರೆ. ಹಾಗಾಗಿ ನಮ್ಮ ಕೈಲಿದ್ದಷ್ಟನ್ನ ಕೂಡ ಕೊಡ್ಬೋದು. ಅಲ್ಲಿ ಒಂದು ಕೊಳ ಇದೆ, ಅಲ್ಲಿ ದಾಟಿಸ್ತಾರೆ ನೀರಲ್ಲಿ. ಅಲ್ಲೂ ಕೂಡ 10 ರೂಪಾಯಿ 5 ರೂಪಾಯಿ ಈ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ದೇವ್ರದ್ದು ಭಕ್ತಿ ಇತ್ತು ಅಂದರೆ ಹೇಳಿ ಅಷ್ಟೇ ಸಾಕು. ಇವೆಲ್ಲ ಅವರು ದುಡ್ಡುಗೋಸ್ಕರ ಮಾಡ್ಕೊಂಡಿರೋ ಅಂಥದ್ದು. ಹಾಗಾಗಿ ಬರೀ ತಡೆ ಒಂದು ಹೊಡೆಸ್ಕೊಂಬರ್ತಾರೆ ಬರೋರು.
ಇಲ್ಲ ಪೂಜೆನೂ ಕೂಡ ಮಾಡ್ಕೊಂಡು ಬರ್ತಾರೆ. ಆ ಥರ ದೇವ್ರ ಭಕ್ತಿ ಇಲ್ಲ ಅಂತ ಏನೂ ಇಲ್ಲ, ದೇವ್ರ ಮೇಲೆ ತುಂಬಾ ಶಕ್ತಿ ಇದೆ. ಹೊರ್ಗಡೆ ಜನಗಳು ಸುತ್ತಮುತ್ತ ಮಾಡ್ಕೊಂಡಿರೋ ಅಂಥದ್ದು, ಹಾಗಾಗಿ ಇವಾಗ ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಹಣ್ಣು ಕಾಯಿ ಇಡೋ ಅಂಥದ್ದು ಕೂಡ ಅಂಗಡಿಗಳು ಒಂದು 4-5 ಇದ್ದವು ನಾನು ನೋಡಿದಾಗ. ಇವಾಗೆಲ್ಲ ತುಂಬಾ ಅಂಗಡಿಗಳಾಗ್ಬಿಟ್ಟಿದೆ. ಇದು ದೇವರಿಗೆ ನಾನ್ ವೆಜ್ಜು ಮಾಡೋದ್ರಿಂದ ಭಂಡಾರ ಕೂಡ ಕೊಡ್ತಾರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಕೋಳಿ ಎಲ್ಲ ಮರಿ ಎಲ್ಲ ಕಟ್ ಮಾಡಿ ಅಡುಗೆ ಕೂಡ ಮಾಡಿ ಪ್ರಸಾದ ಥರ ಕೂಡ ಅಲ್ಲಿ ಬಂದವ್ರಿಗೆ ಹಂಚ್ತಾರೆ. ಯಶು ಕರ್ಕೊಂಡು ಇದೆ ಫಸ್ಟ್ ಟೈಮು ಟ್ರೈನಲ್ಲಿ ಜರ್ನಿ ಮಾಡ್ತಾರ ಅಂಥದ್ದು, ಹಂಗಾಗಿ ತುಂಬ ಖುಷಿ ಇದೆ ನನಗಂತೂ. ಶಿವನು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಯಶು ನಾನು ಇಬ್ಬರೇ ಬಂದಿರೋ ಅಂಥದ್ದು, ಹಾಗಾಗಿ ಇವಾಗ ಅವಳು ಕೂಡ ಆಟ ಆಡಿ ಎಲ್ಲ ನೋಡಿ ಟ್ರೈನ್ಗೆಲ್ಲ ಟಾಟಾ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟವಳೆ. ಇನ್ನು ಬೆಳಗಿನ ಟಿಫನ್ನು ಕೂಡ ಇಲ್ಲೇ ಮುಗಿಸ್ಕೊಂಡ್ವಿ ಟ್ರೈನಲ್ಲಿ. ಸಡನ್ನಾಗಿ ಒಂದು ಮೈಸೂರಲ್ಲಿ ಕೆಲಸ ಇತ್ತು ಅಂತೇಳಿ ಹೋಗಿದ್ದೆ, ಹಾಗಾಗಿ ಯಶುನು ಕರ್ಕೊಂಡು ಹೋಗಿದೆ ಅಂಥದ್ದು. ಇನ್ನು ಯಶುಗೆ ಟ್ರೈನಲ್ಲಿ ಒಂಥರ ಜೋಗಲ್ಲಿ ಏರ್ದಂಗೆ ಹೇಳಿ ಅನ್ನಿಸ್ತೈತೇನೋ, ಹಂಗಾಗಿ ಸ್ವರ್ಗ ನಿದ್ದೆ ಮಾಡ್ತಾವಳೆ. ನಮಗೂ ಕೂಡ ನಿದ್ದೆ ಬರ್ತೈತೆ, ಅಷ್ಟು ನೀಟಾಗಿ ಜೋಗಲ್ಲಿ ಏರ್ತೈತೆ ಟ್ರೈನ್ ಹಂಗೇನೆ ಸ್ವಲ್ಪ ಹಿಂದೆ ಮುಂದೆ ಈ ಥರ ಜರ್ಕೊಡಿತ್ತಲ್ವ, ಹಂಗಾಗಿ ಚೆನ್ನಾಗಿ ಜೋಲಲ್ಲಿ ಏರ್ತೈತೆ ಯಶುಗೆ, ಹಂಗಾಗಿ ಪಾಚಿ ಮಾಡ್ಕೊಂಡ್ಬಿಟ್ಟವಳೆ. ಇನ್ನು ಟ್ರೈನಲ್ಲಿ ಚುರುಮುರಿ ಅದು ಇದು ಮಾವಿನಕಾಯಿ ಆ ಥರ ಎಲ್ಲ ಮಾರಲಿಕ್ಕೆ ಬರ್ತಾರೆ. ನಾನು ಇಲ್ಲಿ ಕಿಟಕಿ ಪಕ್ಕನೇ ಕೂತಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಕಣ್ಣಿಗೆ ಬಿದ್ದುಬಿಡ್ತು ಅಂತಲೇ ಹೇಳ್ಬೋದು. ಯಶು ಇದ್ದಿದ್ರೆ ಯಶುಗೆ ತುಂಬಾ ಜಾಸ್ತಿ ಆಗಿಬಿಟ್ಟಿರೋದು. ಅವಳು ಮಲ್ಕೊಂಡ್ಬಿಟ್ಟಿದ್ಲು ನಿದ್ದೆ ಬಂದು. ಆ ಟ್ರೈನು ತೂಗಾಲೆ ಆಡುತ್ತಲ್ವ, ಹಂಗಾಗಿ ಅವಳಿಗೆ ಒಂಥರ ತೊಟ್ಲಲ್ಲಿ ತೂಗ್ದಂಗೆ ಹೇಳಿ ಅನ್ನಿಸ್ತಾ ಇತ್ತು ಅಂತ ಹೇಳಿ ಅನಿಸುತ್ತೆ, ಹಂಗಾಗಿ ಮಲ್ಕೊಂಡೇ ಬಿಟ್ಟಿದ್ದಾಳೆ. ನನಗೂ ಕೂಡ ಹಂಗೆ ನಿದ್ದೆ ಬರ್ತಾ ಇತ್ತು. ಒಂಥರ ಚೆಂದ ಟ್ರೈನಲ್ಲಿ ಹೋಗ್ಲಿಕ್ಕೆ, ಎಷ್ಟೇ ದೊಡ್ಡವರಾದ್ರೂ ಒಂಥರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇನ್ನು ಟ್ರೈನು ಸ್ವಲ್ಪ ಫ್ರೀ ಆಗಿದ್ದು ಆರಾಮ್ಸಾಗಿ ಬಂದ್ಬಿಟ್ವಿ. ಇಲ್ಲಿ ಬಂದು ನೋಡಿದ್ರೆ ಜನಗಳು ರಾಶಿಗಟ್ಟಲೆ ಇದ್ದಾರೆ. ಇಲ್ಲ ಅಂತ ಹೇಳಿದ್ರು ಒಂದು 30 ಮಾಡಿಬಿಟ್ಟಿದ್ದಾರೆ ಲೈನ್ಸು ಅಂತಲೇ ಹೇಳ್ಬೋದು. ಫಸ್ಟು ಪೂಜೆನ ಮಾಡಿಸಿ ಆಮೇಲೆ ತಡೆ ಹೊಡಿಸೋ ಅಂಥದ್ದು, ಹಂಗಾಗಿ ಪ್ರತಿಯೊಬ್ಬರು ಕೂಡ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂತ ಅಂದ್ರೂ ಒಂದು 4-5 ಅವರ್ ಬೇಕು ಈ ಕ್ಯೂ ಎಲ್ಲ ಕ್ಲಿಯರ್ ಆಗೋದ್ರೊಳಗಡೆ. ಇವಾಗೆಲ್ಲ ಪೆಂಡಲ್ಲೆಲ್ಲ ಹಾಕ್ಸಿ ನಿಂತ್ಕೊಳ್ಳೋರಿಗೆ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲೆಲ್ಲ ಇಷ್ಟೊಂದೆಲ್ಲ ಇರಲಿಲ್ಲ, ಇಷ್ಟೊಂದು ಜನನೂ ಕೂಡ ಸೇರ್ತಾ ಇರಲಿಲ್ಲ. ಹಂಗಾಗಿ ಇವಾಗಂತೂ ತುಂಬ ಜನ ಸೇರ್ತಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಇಷ್ಟು ದಿನ ಉಕ್ಕುಡಕ್ಕೆ ಬಂದು ಪೂಜೆನ ಮಾಡಿಸಿರೋದ್ರಲ್ಲಿ ಇದೇ ಫಸ್ಟ್ ಟೈಮು ಲೈನ್ಗೆ ನಿಂತಿರೋ ಅಂಥದ್ದು. ಯಾವತ್ತೂ ಕೂಡ ಇಷ್ಟೊಂದು ರಶ್ಶು ನಾನು ನೋಡಿರಲೇ ಇಲ್ಲ ಅಂತಲೇ ಹೇಳ್ಬೋದು. ಬೇಗನೆ ಬಂದು ಬೇಗನೆ ಪೂಜೆ ಮಾಡಿಸ್ಕೊಂಡು ಹೊರಟೋಗ್ಬಿಡ್ತಾ ಇದ್ವಿ. ಈ ಸತಿ ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಒಡೆ ಮಾಡಪ್ಪ ಕಾರಭೈರವೇಶ್ವರ ಮಾಮಿ ಜೋತ ಮಡಿ ಮಡಿ ಮಾಮಿ ಮಡಿ. ಇನ್ನು ಕೆಲಸಕ್ಕೆ 1% ಜನ ಹೋದರೆ ಹೊರ್ಗಡೆ ಓಡಾಡೋರೆ 5% ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಜನ ದೇವಸ್ಥಾನಕ್ಕೆ ಬರ್ತಾರೆ ರಜೆಗಳೆಲ್ಲ ಹಾಕೊಂಡು ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ ನಾನು. ಇನ್ನು ಒಟ್ಟಾರೆಯಾಗಿ ಈ ಥರ ಕ್ಯೂ ನೋಡ್ತಾ ಇರೋದು ನಾನು ಇದೇ ಫಸ್ಟ್ ಟೈಮು. ಜಾಸ್ತಿ ಈ ಥರದ್ದೆಲ್ಲ ನೋಡಿಲ್ಲ ನಾನು. ಒಂದು 2-3 ಲೈನ್ ನಿಂತಿರೋದನ್ನ ನೋಡ್ತಾ ಇದ್ದೆ. ಇವಾಗೆಲ್ಲ ಈ ಕಡೆಗೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟು ಎಲ್ರಿಗೂ ಕೂಡ ನಿಂತ್ಕೊಳ್ಳೋ ವ್ಯವಸ್ಥೆ ಈ ಥರ ಶಾಮಿಯಾನ ಎಲ್ಲ ಹಾಕಿ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಪೂಜೆ ಸಾಮಾನು ಮಾರೋರು ಕೂಡ ಈ ಕಡೆ ಎಲ್ಲ ಫುಲ್ಲು ಅಂಗಡಿಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಾಮಾನ್ಯವಾಗಿ ನಾನು ಬರ್ತಾ ಇರಬೇಕಾದ್ರೆ ಒಂದು 30 ರೂಪಾಯಿ ಪೂಜೆ ಸಾಮಾನು ಇತ್ತು, 20 ರೂಪಾಯಿ ತಡೆ ಹೊಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಗೊಳ್ಳೋರು. ಇವಾಗ ಒಂದು ಪೂಜೆ ಸಾಮಾನು ಬಂದೇನೆ 100 ರೂಪಾಯಿ 120 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ತಡೆ ಹೊಡೆಯೋ ಐಟಮ್ಸ್ ಬಂದು 70 ರೂಪಾಯಿ 80 ರೂಪಾಯಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಬಿಸ್ನೆಸ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಬಿಸ್ನೆಸ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಈ ಥರ ಚಿಕ್ಕದಾಗಿ ಒಂದು ಪೂಜೆ ಐಟಮ್ಸ್ನ ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಕಣ್ಮಟ್ಟಿಗೆ ಒಂದು 10 ಅಂಗಡಿ ಏನೋ ಇತ್ತು ಅಷ್ಟೇ, ಇಲ್ಲ ಅಂತ ಹೇಳಿದ್ರೆ 50 ಅಂಗಡಿ ಮೇಲಿದೆ ಇವಾಗ. ಹಂಗಾಗಿ ತುಂಬಾ ಜನ ಅಷ್ಟೇ ಬರ್ತಿದ್ದಾರೆ, ಕ್ರೌಡು ಕೂಡ ಹಂಗೆ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಬರ್ತಾರೆ. ಇನ್ನು ಒಳಗಡೆ ಪೂಜೆ ಮಾಡಲಿಕ್ಕೆ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಬಾಗಿಲಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗ್ಬೋದು ಒಳಗಡೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲೂ ಪೂಜೆ ಸಲ್ಲಿಸಿ ಕೊನೆಗೆ ಲೈನ್ಗೂ ಕೂಡ ನಿಲ್ಲೋ ಅಂಥವ್ರಿದ್ದಾರೆ. ಆಗಲ್ಲ ಅಂತ ಅನ್ನೋರು ಇಲ್ಲೂ ಕೂಡ ಪೂಜೆನ ಮಾಡ್ಬೋದು ಅಂತೇಳಿ ಮಾಡ್ತಿದ್ದಾರೆ. ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಇಲ್ಲೇ ಮಾಡ್ಕೋಬೋದು ಬಾಗಿಲಲ್ಲೇ. ಇನ್ನು ನಾನು ಕೂಡ ಯಶು ಹುಡ್ತಾಗಿಂದ ತುಂಬ ಸರಿ ನೋಡ್ತಾ ಇದ್ದೀನಿ. ಹೊರ್ಗಡೆ ಎಲ್ಲ ಸುತ್ತಾಕೊಂಡು ಅಷ್ಟೊಂದು ಲೈನ್ ಎಲ್ಲ ಫೇಸ್ ಮಾಡಿ 4 ಅವರ್ ನಿಂತ್ಕೊಂಡು ಬರೋವರೆಗೂ ಚೆನ್ನಾಗೇ ಇದ್ಲು. ಇನ್ನೇನು ಗರ್ಭಗುಡಿ ಹತ್ತತ್ರ ಬರ್ತಾ ಇದ್ದೀವಿ ಅಂತ ಅಂದಾಗ ಅಳು ಶುರು ಮಾಡ್ಕೊತಾಳೆ. ಎಲ್ಲೇ ಹೋದ್ರು ಅಷ್ಟೇ, ಯಾಕೆ ಈ ಥರ ಮಾಡ್ತಾಳೆ ಅಂತೇಳಿ ಗೊತ್ತಿಲ್ಲ. ಇವಾಗಂತೂ ತುಂಬಾ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನನಗಂತೂ ಯಾಕಾರ ಬಂದಪ್ಪ ಅಂತೇಳಿ ಅನ್ನಿಸ್ಬಿಟ್ಟಿದೆ. ಆ ಥರ ಜೋರಾಗಿ ಎಲ್ಲ ಕಿರ್ಚೋದು ಅಳೋದು ಆ ಥರ ರಚ್ಚೆ ಇಟ್ಕೊಂಡ್ಬಿಡೋದು ಹಂಗೆಲ್ಲ ಮಾಡ್ತಾಳೆ. ಏನು ಅಂತೇಳಿ ನನಗಂತೂ ಗೊತ್ತಿಲ್ಲ. ಹಂಗಾಗಿ ಅವಳಿಗೆ ಒಂದು ಯಂತ್ರನೂ ಕೂಡ ಹಾಕಿಸ್ಕೊಂಡು ಇವಾಗ ತಡೆ ಹೊಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಮನೇಲಿ ನೈಟೆಲ್ಲ ಅಲ್ಲಿ ಕಡಿಯೋಳು ಕಟ ಅಂತ ಹೇಳ್ಬಿಟ್ಟು, ಹಂಗಾಗಿ ತುಂಬ ಭಯ ಆಗ್ತಾ ಇತ್ತು ಕರ್ಕೊಂಡು ಬಂದಿರೋ ಅಂಥದ್ದು.
ಏನಪ್ಪ ಪಾಪುಗೆ ಲಾಲಿ ಹಾಕಿದೀನಿ ನೋಡಿ ನೋಡಿ. ಇನ್ನು ಸುತ್ತಮುತ್ತ ಇರೋರೆಲ್ಲ ಕೂಡ ಶುರು ಮಾಡ್ಕೊಂಡ್ಬಿಟ್ರು. ಅಲ್ಲಿಂದ ಚೆನ್ನಾಗಿ ಎಲ್ಲರಿಗೂ ಬಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಬಂದ್ಲು. ಇನ್ನೇನು ದೇವ್ರ ಹತ್ರ ಸಿಕ್ತಿದಂಗೆ ಈ ಥರ ಮಾಡ್ಬಿಟ್ಲಲ್ಲ ಅಂತೇಳಿ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅವಳು ಸಮಾಧಾನ ಆಗ್ತಾ ಇಲ್ಲ. ಬಿಸ್ಕೆಟ್ ಕೊಟ್ರು ಇಸ್ಕೊತಾ ಇಲ್ಲ, ಚಾಕ್ಲೇಟ್ ಕೊಟ್ರು ಇಸ್ಕೊತಾ ಇಲ್ಲ. ತುಂಬ ಅಂದರೆ ತುಂಬ ಆಟ ಮಾಡಲಿಕ್ಕೆ ಶುರು ಮಾಡಿಬಿಟ್ಲು ಅಂತಲೇ ಹೇಳ್ಬೋದು. ಇಲ್ಲ ಅಪ್ಪ ಫೋನ್ ಮಾಡೋದು ನೋಡಿ, ಇಲ್ಲಿ ವಿಡಿಯೋ ಅಪ್ಪ ಬಾಯ್ ಮಾಡಿ ಅಪ್ಪ ಬಾಯ್ ಮಾಡಿ. ಇನ್ನು ಇಷ್ಟ ಗಂಟ ಫುಲ್ಲು ರಚ್ಚೆ ಹಿಡ್ಕೊಂಡ್ಬಿಟ್ಟಿದ್ಲು. ನೀರನ್ನು ಕುಡಿಲಿಲ್ಲ, ಊಟನೂ ಮಾಡಲಿಲ್ಲ. ಅವಳಿಗೆ ಏನು ಅಂತ ಗೊತ್ತಿಲ್ಲ, ಇದೇ ಥರನೇ ಮಾಡ್ತಾಳೆ ಎಲ್ಲೋದ್ರೂ. ದೇವಸ್ಥಾನದಿಂದ ಆಚೆ ಕಡೆಗೆ ಬರ್ತಿದ್ದಂಗೆ ಚೆನ್ನಾಗಾಗ್ಬಿಟ್ಲು, ಫುಲ್ಲು ಖುಷಿ ಆಗ್ಬಿಟ್ಲು ಅಂತಲೇ ಹೇಳ್ಬೋದು. ಇನ್ನು ಉಕ್ಕುಡಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಈ ಸ್ಟ್ಯಾಂಪು ಎಲ್ಲರ ಹಣೆ ಮೇಲೂ ಇದ್ದೇ ಇರುತ್ತೆ. ನಾವು ಹೇಳ್ದಂಗಿರಲಿ ಈ ಸೈಡ್ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ ನೀವು ಉಕ್ಕುಡಕ್ಕೆ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾವು ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಅಚ್ಚುಕಟ್ಟಾಗಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಈ ವ್ಲಾಗು ನಿಮ್ಗೇನಾದ್ರು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ಇಲ್ಲ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು, ನಿಮ್ಗೆ ಗೊತ್ತಿಲ್ಲ ಅಂತ ಏನಾದರೂ ಅನಿಸಿದ್ರೆ, ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಕೂಡ ಮಾಡಿ, ನನಗೆ ಗೊತ್ತಿರೋ ಅಷ್ಟನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.